ಎಕ್ಸಾಮ್ ಟ್ರ್ಯಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋ ಮೂಲಕ 2021 ಫೆಬ್ರವರಿ 24ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನಾವು ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ನೋಟಿಫಿಕೇಶನ್ ಬರಲು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಈಗ 2021 ಫೆಬ್ರವರಿ 24ರ ಪ್ರಚಲಿತ ಘಟನೆಗಳನ್ನ ನೋಡೋಣ. ಕೋವಿಡ್-19 ಅನ್ನು ನಿಲ್ಲಿಸಿದ್ದಕ್ಕಾಗಿ ಉತ್ತರ ಪ್ರದೇಶದ ಯಾವ ಜಿಲ್ಲೆಗೆ ಸ್ಕೋಚ್ ಗೋಲ್ಡ್ ಪ್ರಶಸ್ತಿ ನೀಡಲಾಗಿದೆ? ಉತ್ತರ ಅಯೋಧ್ಯೆ. ಕೋವಿಡ್-19 ಅನ್ನು ನಿಲ್ಲಿಸಲು ತೆಗೆದುಕೊಂಡ ಕ್ರಮಗಳಿಗಾಗಿ ಅಯೋಧ್ಯೆ ಜಿಲ್ಲಾಡಳಿತಕ್ಕೆ 20 ಫೆಬ್ರವರಿ 2021ರಂದು ಸ್ಕೋಚ್ ಗೋಲ್ಡ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕೋವಿಡ್-19ಗೆ ನಮ್ಮ ಪ್ರತಿಕ್ರಿಯೆಗಾಗಿ ಜಿಲ್ಲಾಡಳಿತ ಅಯೋಧ್ಯೆಗೆ ಸ್ಕೋಚ್ ಚಿನ್ನದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇತ್ತೀಚೆಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದವರು ಯಾರು? ಉತ್ತರ ಅಕ್ಷಯ್ ಕುಮಾರ್. 2021 ಫೆಬ್ರವರಿ 20ರಂದು ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಗಳು ಚಲನಚಿತ್ರ, ದೂರದರ್ಶನ, ಸಂಗೀತ ಮತ್ತು ಹೊಸ ಸೇರ್ಪಡೆ OTTಯನ್ನು ಅತ್ಯುತ್ತಮವಾಗಿ ಗೌರವಿಸಿದಂತೆ ಪ್ರಶಸ್ತಿ ಋತುಮಾನ 2021 ಮುಂದುವರಿದಿದೆ. ದೀಪಿಕಾ ಪಡುಕೋಣೆ, ಅಕ್ಷಯ್ ಕುಮಾರ್ ಮತ್ತು ಸುಷ್ಮಿತಾ ಸೇನ್ ಅವರಿಂದ ಸುರ್ಜಿತ್ ಚಂದನ ಮತ್ತು ನೋರಾ ಫತೇಹಿ. ದೀಪಿಕಾ ಪಡುಕೋಣೆ, ಅಕ್ಷಯ್ ಕುಮಾರ್ ಮತ್ತು ಸುಷ್ಮಿತಾ ಸೇನ್ ಅವರಿಂದ ಸುರ್ಜಿತ್ ಚಂದನ ಮತ್ತು ನೋರಾ ಫತೇಹಿ ಪ್ರಸಿದ್ಧ ಕಲಾವಿದರು ಕಳೆದ ವರ್ಷ ಅವರ ಕೆಲಸಕ್ಕಾಗಿ ಪ್ರಶಸ್ತಿಗಳನ್ನು ಪಡೆದರು. ಭಯಾನಕ ಹಾಸ್ಯ ಲಕ್ಷ್ಮಿ ಚಿತ್ರದಲ್ಲಿ ಅಕ್ಷಯ್ ಕುಮಾರ್ ಅವರನ್ನು ಅತ್ಯುತ್ತಮ ನಟ, ಅತ್ಯುತ್ತಮ ಪುರುಷ ನಟ ಎಂದು ಘೋಷಿಸಲಾಯಿತು. ಇದು ಹಿಟ್ ತಮಿಳು ಚಿತ್ರವಾದ ಕಾಂಚನ 2011ರ ರಿಮೇಕ್ ಆಗಿದೆ. NT ರಾಮಾರಾವ್ ಅವರ ಜೀವನ ಚರಿತ್ರೆಯಾದ ಮಾವೇರಿಕ್ ಮೆಸ್ಸಿಹ್ ಅನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಉತ್ತರ M. ವೆಂಕಯ್ಯ ನಾಯ್ಡು. ಉಪಾಧ್ಯಕ್ಷ ಅಥವಾ ಉಪರಾಷ್ಟ್ರಪತಿಯಾದಂತಹ M. ವೆಂಕಯ್ಯ ನಾಯ್ಡು ಅವರು ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿಯಾದಂತಹ NT ರಾಮಾರಾವ್ ಅವರ ರಾಜಕೀಯ ಜೀವನ ಚರಿತ್ರೆಯಾದ ಮಾವೇರಿಕ್ ಮೆಸ್ಸಿಹ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಹಿರಿಯ ಪತ್ರಕರ್ತ ರಮೇಶ್ ಕಂದುಲಾರ್ ಅವರು ಈ ಒಂದು ಪುಸ್ತಕವನ್ನು ಬರೆದಿರುತ್ತಾರೆ. ಪರ್ಯಾಯ ರಾಜಕಾರಣದ ಉನ್ನತ ಪ್ರವರ್ತಕರಲ್ಲಿ NTR ಸ್ಥಾನ ಪಡೆದರು. ಪ್ರಾದೇಶಿಕ ಪಕ್ಷವನ್ನು ಸ್ಥಾಪಿಸಿ ಸುಮಾರು 9 ತಿಂಗಳಲ್ಲಿ ಅವರ ರಾಜಕೀಯ ಪ್ರವೇಶ ಮತ್ತು ನಾಟಕೀಯ ಯಶಸ್ಸು ರಾಷ್ಟ್ರೀಯ ರಾಜಕಾರಣಕ್ಕೆ ಹೊಸ ನಿರ್ದೇಶನ ನೀಡಿತು. ಪ್ಯಾರಿಸ್ ಹವಾಮಾನ ಒಪ್ಪಂದಕ್ಕೆ ಯಾವ ದೇಶ ಅಧಿಕೃತವಾಗಿ ಮರಳಿದೆ? ಉತ್ತರ USA. ಯುನೈಟೆಡ್ ಸ್ಟೇಟ್ಸ್ ಅಧಿಕೃತವಾಗಿ 19 ಫೆಬ್ರವರಿ 2021ರಂದು ಪ್ಯಾರಿಸ್ ಜಾಗತಿಕ ಹವಾಮಾನ ಒಪ್ಪಂದಕ್ಕೆ ಮರಳಿತು ಮತ್ತು US ನಾಯಕರು ಬೆಳೆಯುತ್ತಿರುವ ಹವಾಮಾನ ಬಿಕ್ಕಟ್ಟನ್ನು ಮತ್ತೊಮ್ಮೆ ಬದಿಗೊತ್ತಲು ರಾಷ್ಟ್ರಕ್ಕೆ ಸಾಧ್ಯವಿಲ್ಲ ಎಂದು ಘೋಷಿಸಿದರು. ಹವಾಮಾನ ಹಾನಿಕಾರಕ ಪಳೆಯುಳಿಕೆ ಇಂಧನ ಹೊರಸೂಸುವಿಕೆಯನ್ನು ಕಡಿತಗೊಳಿಸಲು US ಶಿಫಾರಸು ಮಾಡಿತು. ಜಾನಪದ ಕಲಾ ಉತ್ಸವಂ 2021 ಎಲ್ಲಿಂದ ಪ್ರಾರಂಭವಾಗಿದೆ? ಉತ್ತರ ಕೇರಳ. ರೋಮಾಂಚಕ ಜಾನಪದ ಮತ್ತು ಧಾರ್ಮಿಕ ಕಲಾ ಸಂಪ್ರದಾಯಗಳನ್ನು ಪ್ರದರ್ಶಿಸುವ 7 ದಿನಗಳ ಸಾಂಸ್ಕೃತಿಕ ಉತ್ಸವ 2021 ರಾಜ್ಯದಾದ್ಯಂತ 30 ಸ್ಥಳಗಳಲ್ಲಿ 106 ಕಲಾವಿದರನ್ನು ಒಳಗೊಂಡ ವರ್ಣರಂಜಿತ ಆರಂಭಕ್ಕೆ ಮುಂದಾಯಿತು. ನಿಶಗಂಧಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪ್ರವಾಸೋದ್ಯಮ ಸಚಿವರಾದ ಕಡಕಂಪಲ್ಲಿ ಸುರೇಂದ್ರನ್, ಕೇರಳದ ಶ್ರೀಮಂತ ಮತ್ತು ವೈವಿಧ್ಯಮಯ ಕಲಾ ಪ್ರಕಾರಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ಈ ಉತ್ಸವ ನಡೆಯುತ್ತಿದೆ. ಹಿಮಾಲಯನ್ ಗುಲಾಬಿ ಉಪ್ಪಿನ GI ನೋಂದಾಯಿಸಲು ಯಾವ ದೇಶ ನಿರ್ಧರಿಸಿದೆ? ಉತ್ತರ ಪಾಕಿಸ್ತಾನ. ಇತರ ದೇಶಗಳ ಉತ್ಪನ್ನಗಳ ಅನಧಿಕೃತ ಬಳಕೆಯನ್ನು ತಡೆಯಲು ಹಿಮಾಲಯನ್ ಗುಲಾಬಿ ಉಪ್ಪನ್ನು ಭೌಗೋಳಿಕ ಸೂಚನೆಗಳು ಅಥವಾ GI ಎಂದು ನೋಂದಾಯಿಸಲು ಪಾಕಿಸ್ತಾನ ನಿರ್ಧರಿಸಿದೆ. ಅಪರೂಪದ ಉಪ್ಪನ್ನು ಪಂಜಾಬ್ನ ಉಪ್ಪು ಶ್ರೇಣಿಯಿಂದ ಹೊರತೆಗೆಯಲಾಗುತ್ತದೆ. ಇದು ಪಾಕಿಸ್ತಾನದ ಪರ್ವತಗಳು ಮತ್ತು ಝೇಲಂ ನದಿಯ ಉತ್ತರಕ್ಕೆ ವ್ಯಾಪಿಸಿದೆ. ಬಾಸ್ಮತಿ ಅಕ್ಕಿಯನ್ನು GI ಎಂದು ನೋಂದಾಯಿಸುವ ಭಾರತದ ಕ್ರಮದ ವಿರುದ್ಧ ಪಾಕಿಸ್ತಾನ ಯುರೋಪಿಯನ್ ಒಕ್ಕೂಟದಲ್ಲಿ ಹೋರಾಡುತ್ತಿದೆ. ಇತ್ತೀಚೆಗೆ ಮಧ್ಯಪ್ರದೇಶದ ಹೋಶಂಗಾಬಾದ್ ಅನ್ನು ಏನೆಂದು ಮರು ಹೆಸರಿಸಲಾಗುವುದು? ಉತ್ತರ ನರ್ಮದಾಪುರಂ. ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯದ ಹೋಶಂಗಾಬಾದ್ ನಗರವನ್ನು ನರ್ಮದಾಪುರಂ ಎಂದು ಮರುನಾಮಕರಣ ಮಾಡುವುದಾಗಿ ಘೋಷಿಸಿದ್ದು, ಈ ಕುರಿತು ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಕಳಿಸಲಾಗುವುದೆಂದು ತೀರ್ಮಾನಿಸಲಾಗಿದೆ. ಸಿಂಗಾಪುರಕ್ಕೆ ಶೀಘ್ರದಲ್ಲೇ ಬುದ್ಧ ಹಕ್ಕಿ ರಫ್ತು ಮಾಡಲು ಯಾವ ರಾಜ್ಯ ನಿರ್ಧರಿಸಿದೆ? ಉತ್ತರ ಪ್ರದೇಶ. ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ ಪ್ರಕಾರ ಉತ್ತರ ಪ್ರದೇಶದಿಂದ ಕೃಷಿ ರಫ್ತಿಗೆ ಪ್ರಮುಖ ಉತ್ತೇಜನ ನೀಡುವಂತೆ ತೋರುತ್ತಿರುವಂತೆ ಭಾರತದಲ್ಲಿ 20 ಟನ್ ಬುದ್ಧ ಹಕ್ಕಿಯನ್ನು ರವಾನಿಸಲು ಸಿದ್ಧವಾಗಿದೆ. ಇದನ್ನು ಜನಪ್ರಿಯವಾಗಿ ಕಲಾನಾಮಕ್ ಅಕ್ಕಿ ಎಂದು ಕರೆಯಲಾಗುತ್ತದೆ. ಇದು ಭಾರತದ ಅತ್ಯುತ್ತಮ ಆರೋಮ್ಯಾಟಿಕ್ ಅಕ್ಕಿಗಳಲ್ಲಿ ಒಂದಾಗಿದೆ.
ಇದು ಶೀಘ್ರದಲ್ಲೇ ಸಿಂಗಾಪುರಕ್ಕೆ ರಫ್ತು ಮಾಡಲಾಗುತ್ತದೆ. ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿಯ ಮುಖ್ಯಮಂತ್ರಿ ಇತ್ತೀಚೆಗೆ ರಾಜೀನಾಮೆ ನೀಡಿದ್ದಾರೆ? ಉತ್ತರ ಪುದುಚೇರಿ. ಪುದುಚೇರಿ ಮುಖ್ಯಮಂತ್ರಿಯಾದಂತ ವಿ ನಾರಾಯಣಸ್ವಾಮಿ ಅವರು ಫೆಬ್ರವರಿ 22, 2021ರಂದು ರಾಜೀನಾಮೆ ನೀಡಿದ್ದಾರೆ. ಇತ್ತೀಚೆಗೆ ರಿಲಯನ್ಸ್ ಜಿಯೋ ಯಾವ ರಾಜ್ಯದಲ್ಲಿ ಅತಿ ದೊಡ್ಡ ಟೆಲಿಕಾಂ ಆಪರೇಟರ್ ಆಗಿ ಮಾರ್ಪಟ್ಟಿದೆ? ಉತ್ತರ ಗುಜರಾತ್. 4.5 ವರ್ಷಗಳಲ್ಲಿ ಟೆಲಿಕಾಂ ದೈತ್ಯ ಜಿಯೋ ಗುಜರಾತ್ನಲ್ಲಿ ಗರಿಷ್ಠ ಚಂದಾದಾರರೊಂದಿಗೆ ಉನ್ನತ ಸ್ಥಾನಕ್ಕೇರಿದೆ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಟ್ರಾಯ್ ಚಂದಾದಾರಿಕೆ ಸಂಖ್ಯೆಗಳು 2020ರ ಡಿಸೆಂಬರ್ನಲ್ಲಿ ಕೊನೆಗೊಂಡಂತೆ ಜಿಯೋ ಗುಜರಾತ್ನಲ್ಲಿ 3.36 ಲಕ್ಷ ಮೊಬೈಲ್ ಸಂಖ್ಯೆಗಳನ್ನು 2.54 ಕೋಟಿ ಚಂದಾದಾರರನ್ನು ಹೊಂದಿರುವ ವೃತ್ತದ ಅತಿ ದೊಡ್ಡ ಟೆಲಿಕಾಂ ಆಪರೇಟರ್ ಎನಿಸಿಕೊಂಡಿದೆ. 2ನೇ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟವನ್ನು ಯಾರು ಆಯೋಜಿಸುತ್ತಾರೆ? ಉತ್ತರ ಕರ್ನಾಟಕ. ಈ ವರ್ಷದ ಕೊನೆಯಲ್ಲಿ ಕರ್ನಾಟಕ 2ನೇ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟವನ್ನು ಅಥವಾ ಕೆಐಯುಜಿ ಆಯೋಜಿಸಲಿದೆ ಎಂದು ರಾಜ್ಯ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಕೇಂದ್ರ ಕ್ರೀಡಾ ಸಚಿವರಾದಂತಹ ಕಿರಣ್ ರಿಜಿಜು ಅವರು 23 ಫೆಬ್ರವರಿ 2021ರಂದು ಪ್ರಕಟಿಸಿದರು. ನಗರ ಮೂಲದ ಜೈನ್ ವಿಶ್ವವಿದ್ಯಾಲಯ ಮತ್ತು ಇತರ ಸ್ಥಳಗಳಲ್ಲಿ ನಡೆಯಲಿರುವ ಕ್ರೀಡಾಕೂಟವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿದ್ದಾರೆ ಎಂದು ಕಿರಣ್ ರಿಜಿಜು ಅವರು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪ್ರಧಾನ ಮಂತ್ರಿ ಕಿಸಾನ್ ಸಂಪಾದ ಯೋಜನೆ ಅಥವಾ ಪಿಎಂಕೆಎಸ್ವೈ ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಜಾರಿಗೆ ಬಂದ ಯೋಜನೆಯಾಗಿದೆ? ಉತ್ತರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ. ಪ್ರಧಾನ ಮಂತ್ರಿ ಕಿಸಾನ್ ಸಂಪದ ಯೋಜನೆ ಅಥವಾ ಪಿಎಂಕೆಎಸ್ವೈ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ಜಾರಿಗೆ ತರುತ್ತಿರುವ ಪ್ರಮುಖ ಯೋಜನೆಯಾಗಿದೆ. ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯವು ಪ್ರಧಾನ ಮಂತ್ರಿ ಕಿಸಾನ್ ಸಂಪದ ಯೋಜನೆ ಅಥವಾ ಪಿಎಂಕೆಎಸ್ವೈ ಅಡಿಯಲ್ಲಿ 2 ಯೋಜನೆಗಳಿಗೆ 363.4 ಕೋಟಿ ರುಗಳನ್ನು ವೆಚ್ಚ ಮಾಡಲಾಗುತ್ತದೆ. ಈ ಯೋಜನೆಗಳಿಗೆ ಸರ್ಕಾರ 102.91 ಕೋಟಿ ರುಗಳ ಅನುದಾನವನ್ನು ನೀಡಲಿದೆ. ಫೆಬ್ರವರಿ 2021ರ ಹೊತ್ತಿಗೆ ಎಷ್ಟು ಕ್ಷೇತ್ರಗಳಿಗೆ ಉತ್ಪಾದನಾ ಲಿಂಕ್ಡ್ ಪ್ರೋತ್ಸಾಹಕ ಅಥವಾ ಪಿಎಲ್ಐ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ? ಉತ್ತರ 13. ಟೆಲಿಕಾಂ ಮತ್ತು ನೆಟ್ವರ್ಕಿಂಗ್ ಉತ್ಪನ್ನಗಳ ದೇಶೀಯ ಉತ್ಪಾದನೆಗಾಗಿ ಕೇಂದ್ರ ಕ್ಯಾಬಿನೆಟ್ ಇತ್ತೀಚೆಗೆ 12,195 ಕೋಟಿ ರು ಉತ್ಪಾದನಾ ಲಿಂಕ್ಡ್ ಪ್ರೋತ್ಸಾಹಕ ಅಥವಾ ಪಿಎಲ್ಐ ಯೋಜನೆಗೆ ಅನುಮೋದನೆ ನೀಡಿತು. ಉತ್ಪನ್ನಗಳಲ್ಲಿ ಸ್ವಿಚ್ಗಳು, ಮಾರ್ಗನಿರ್ದೇಶಕಗಳು, ರೇಡಿಯೋ ಪ್ರವೇಶ ನೆಟ್ವರ್ಕ್, ವೈರ್ಲೆಸ್ ಉಪಕರಣಗಳು ಮತ್ತು ಇತರ ಅಂತರ್ಜಾಲ ವಸ್ತುಗಳು ಅಥವಾ ಐಒಟಿ ಪ್ರವೇಶ ಸಾಧನಗಳು ಸೇರಿವೆ. ಇದರೊಂದಿಗೆ ಒಟ್ಟು ಕ್ಷೇತ್ರಗಳ ಸಂಖ್ಯೆ 13ರಷ್ಟಿದ್ದು ಇದಕ್ಕಾಗಿ ಸರ್ಕಾರವು 4ರಿಂದ 6% ಪ್ರೋತ್ಸಾಹ ಧನ ನೀಡುತ್ತದೆ. ಗುಲಾಂ ನಬಿ ಆಜಾದ್ ಅವರ ನಂತರ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಉತ್ತರ ಮಲ್ಲಿಕಾರ್ಜುನ್ ಖರ್ಗೆ. ರಾಜ್ಯಸಭಾ ಅಧ್ಯಕ್ಷರಾದಂತಹ ಎಂ ವೆಂಕಯ್ಯ ನಾಯ್ಡು ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಮಾನ್ಯತೆ ನೀಡಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕ ಗುಲಾಂ ನಬಿ ಆಜಾದ್ ಅವರ ಅಧಿಕಾರಾವಧಿಯು ಇತ್ತೀಚೆಗೆ ಕೊನೆಗೊಂಡಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಜಿ ಕೇಂದ್ರ ಸಚಿವರಾಗಿದ್ದರು ಮತ್ತು ಈ ಹಿಂದೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕರಾಗಿದ್ದರು. HSBC ಪ್ರಕಾರ 2021-22ರ ಆರ್ಥಿಕ ವರ್ಷದಲ್ಲಿ ಭಾರತದ ಬೆಳವಣಿಗೆ ದರ ಎಷ್ಟು? ಉತ್ತರ 11.2%. HSBC ಮುಂಬರುವ 2021-22ರ ಆರ್ಥಿಕ ವರ್ಷದಲ್ಲಿ ಅಥವಾ ಹಣಕಾಸು ವರ್ಷ 2022ರಲ್ಲಿ 9% 11.2ಕ್ಕೆ ಏರಿಕೆಯಾಗಿದೆ. ವ್ಯವಹಾರ ಚಟುವಟಿಕೆಗಳು ಮತ್ತು ಕೋವಿಡ್-19 ಪ್ರಕರಣಗಳಲ್ಲಿ ಸ್ಥಿರ ಕುಸಿತದ ನಂತರ ಭಾರತದಿಂದ 2020-21ರ ಜಿಡಿಪಿ ಮುನ್ಸೂಚನೆ ಮೊದಲೇ ನಿರೀಕ್ಷಿಸಿದಂತೆ HSBC -6.3% ಉಳಿದಿದೆ. ಭಾರತೀಯ ತೈಲದ ಬೊಂಗೈಗಾಂವ್ ರಿಫೈನರಿಯಲ್ಲಿನ ಇಂಡ್ಮ್ಯಾಕ್ಸ್ ಘಟಕವನ್ನು ಪ್ರಧಾನಿ ಮೋದಿ ರಾಷ್ಟ್ರಕ್ಕೆ ಸಮರ್ಪಿಸಿದ್ದಾರೆ. ಈ ಒಂದು ಸಂಸ್ಕರಣಾಗಾರವು ಯಾವ ರಾಜ್ಯದಲ್ಲಿದೆ? ಉತ್ತರ ಅಸ್ಸಾಂ. ಪ್ರಧಾನಿ ನರೇಂದ್ರ ಮೋದಿ ಅವರು 2021ರ ಫೆಬ್ರವರಿ 22ರಂದು ಅಸ್ಸಾಂನಲ್ಲಿ ರಾಜ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಅಡಿಪಾಯ ಹಾಕಿದರು. ಈ ಒಂದು ಭೇಟಿಯ ಸಮಯದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರಕ್ಕೆ ಹಲವಾರು ಯೋಜನೆಗಳನ್ನು ಸಮರ್ಪಿಸಿದರು. ಅದರಲ್ಲಿ ಇಂಡಿಯನ್ ಆಯಿಲ್ ನ ಬೊಂಗೈಗಾಂವ್ ರಿಫೈನರಿಯಲ್ಲಿ ಇಂಡ್ಮ್ಯಾಕ್ಸ್ ಘಟಕ ಯೋಜನೆಗಳಿಗೆ ಅಡಿಪಾಯ ಹಾಕಿದರು.
ಡಿಆರ್ಡಿಒ ಇತ್ತೀಚೆಗೆ VLSRSAM ಕ್ಷಿಪಣಿ ವ್ಯವಸ್ಥೆಯ ಯಶಸ್ವಿ ಪ್ರಯೋಗವನ್ನು ನಡೆಸಿತು. ಈ ಒಂದು VLSRSAM ಅನ್ನು ವಿಸ್ತರಿಸಿ. ಉತ್ತರ ಕನ್ನಡದಲ್ಲಿ ನೋಡೋದಾದ್ರೆ ವಾಯು ಕ್ಷಿಪಣಿಗೆ ಲಂಬ ಉಡಾವಣೆ ಸಣ್ಣ ಶ್ರೇಣಿಯ ಮೇಲ್ಮೈಯಾಗಿರುತ್ತದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಥವಾ ಡಿಆರ್ಡಿಒ 2021 ಫೆಬ್ರವರಿ 22 ವಾಯು ಕ್ಷಿಪಣಿಗೆ ಲಂಬ ಉಡಾವಣಾ ಸಣ್ಣ ಶ್ರೇಣಿಯ ಮೇಲ್ಮೈ ಅಥವಾ ವರ್ಟಿಕಲ್ ಲಾಂಚ್ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಅಥವಾ VLSRSAM ಎರಡು ಯಶಸ್ವಿ ಉಡಾವಣೆಗಳನ್ನು ನಡೆಸಿತು. ಡಿಆರ್ಡಿಒ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಅಥವಾ ITR ನಿಂದ ಸ್ಥಿರ ಲಂಬ ಲಾಂಚರ್ ನಿಂದ ಉಡಾವಣೆಯನ್ನು ನಡೆಸಿತು. ಒಡಿಶಾ ಕರಾವಳಿಯ ಚಂಡೀಪುರದಲ್ಲಿ ಇದನ್ನು ಉಡಾವಣೆ ಮಾಡಲಾಯಿತು. VLSRSAM ಅನ್ನು ಭಾರತೀಯ ನೌಕಾಪಡೆಗಾಗಿ ಡಿಆರ್ಡಿಒ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಅಭಿವೃದ್ಧಿಪಡಿಸಿದೆ. 2021 ಫೆಬ್ರವರಿ 24 ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.